ತೋಟಕ್ಕೆ ಗೊಬ್ಬರ ಮಾಡೋಕ್ಕೆ ಈಗ ಎಳಮಟ್ಟೆ, ತೆಂಗಿನಗರಿ, ಅಡಿಕೆಗರಿ ಎಲ್ಲ ಜಾಸ್ತಿ ಬಿದ್ದಿರುತ್ತೆ. ಇದರಲ್ಲಿ ನೀವು ಮಾಮೂಲಿ ಗ್ರಾಸ್ ಕಟ್ಟಿಂಗು, ಈಗ ಭತ್ತ ಗಿತ್ತ ಎಲ್ಲ ಕಟ್ ಮಾಡಬೇಕು ಅಂತ ಟೈಮಲ್ಲಿ ಭತ್ತ ಕಟ್ ಮಾಡ್ಬೋದು, ಹೊಲ ಕಟ್ ಮಾಡ್ಬೋದು. ಈಗ ಮನೇಲಿ ಇಬ್ಬರಿದ್ರೆ ಸಾಕು ಸರ್, ಆರಾಮಾಗಿ ಕೆಲಸ ಮಾಡ್ಕೋಬಹುದು. ಸರ್ ಈಗ ಇದು ಗುಂಡಿ ಹೊಡೆಯೋ ಮಿಷಿನ್ ಇದು. ಈಗ ನೀವು ಬಾಳೆಗೆ, ಅಡಿಕೆಗೆ, ತೆಂಗುಗೆ ಪ್ರತಿಯೊಂದಕ್ಕೂ ಗುಂಡಿ ಹೊಡಿಬೇಕಾಗುತ್ತೆ. ಇದರಲ್ಲಿ ಸರ್ 2 in 1 ಕೆಲಸ ಮಾಡ್ಕೊಬೋದು. ನೀವು ತೋಟದಲ್ಲಿ ಗೊಬ್ಬರನೂ ಮಾಡ್ಕೋಬಹುದು, ಹಸು ಮೇವು ಗೀವು ಎಲ್ಲ ಹೊಡ್ಕೋಬಹುದು ನೀವು ಒಂದೇ ಸಲ. ಇದು ಸರ್ ಅದು ಬೇರೆ ಬೇರೆ ಸಪ್ರೇಟ್ ಮಿಷಿನ್ ತಗೊಳ್ಳೋ ಬದಲು ಇದೊಂದು ಬಂಡವಾಳ ಹಾಕೊಂಡ್ರೆ ನೀವು ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ಹಸು ಮೇವೂ ಆಗುತ್ತೆ. ಎರಡು ಒಂದೇ ಕೆಲಸ ಆರಾಮ ಮಾಡ್ಕೊಂಡು ಒಂದೇ ಮಿಷಿನ್ ಅಲ್ಲಿ ಸರ್. ಸರ್ ಈಗ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅಂತವರೆಲ್ಲ ಈಗ ಬ್ರಷ್ ಕಟ್ರುಗಳು ಹೆಗ್ಲಿ ಹಾಕೊಂಡು ಹೊಡಿಯಕ್ಕಾಗಲ್ಲ. ಅಂತ ಟೈಮಲ್ಲಿ ಆರಾಮಾಗಿದ್ರೆ ವೀಲ್ ಇರುತ್ತೆ, ಚಿಕ್ಕ ಮಕ್ಕಳು ಹುಡುಗರೆಲ್ಲ ಆರಾಮಾಗಿ, ಈಗ ಲೇಡೀಸ್ ಬೇಕಾದ್ರೆ ಯೂಸ್ ಮಾಡ್ಬೋದು ಆರಾಮಾಗಿ. ಇದು ಗ್ರಾಸ್ ಕಟಿಂಗ್ ಸರ್ ಸತ್ತೆ ಹೊಡಿಯಕ್ಕೆ. ಈಗ ಹೆಂಗು ಮನೆಗೆ ಯಾರ ಲೇಡೀಸ್ ಇರ್ತಾರೆ ಅವರು ಮಾಡ್ಕೋಬಹುದು ಆರಾಮಾಗಿ. ಈಗ ಅದೆಲ್ಲ ನೆಟ್ ಹಾಕೊಂಡು ಹೊಡಿಯಕ್ಕಾಗಲ್ಲ, ಹೆಗ್ಲೆಲ್ಲ ನೋವು ಬರುತ್ತೆ. ಆರಾಮಾಗಿದ್ರಲ್ಲಾದ್ರೆ ನೀವು ಆರಾಮಾಗಿ ಹೊಡ್ಕೊಂಡ್ ಬರ್ಬೋದು. ಎಂತ ವಯಸ್ಸಾದವ್ರು ಬೇಕಾದ್ರೆ ಹೊಡಿಬೋದು ಸರ್. ಸರ್ ಈಗ ತೋಟಕ್ಕೆ ಗೊಬ್ಬರ ಮಾಡ್ಬೇಕು ಅನ್ಕೊಂಡಿರ್ತಾರೆ, ತೋಟಕ್ಕೆ ಗೊಬ್ಬರ ಮಾಡೋಕೆ ಈಗ ಎಳಮಟ್ಟೆ, ತೆಂಗಿನಗರಿ, ಅಡಿಕೆಗರಿ ಎಲ್ಲ ಜಾಸ್ತಿ ಬಿದ್ದಿರುತ್ತೆ. ಯಾವನ ಚಿಕ್ಕ ಪುಟ್ಟ ಮರಗಳು ಕಡ್ದು ಹಾಕಿರ್ತಾರೆ, ಅಂತವೆಲ್ಲ ಈಗ ಎತ್ತಕ ಬದಲಿಗೆ ತೋಟಕ್ಕೆ ಆರಾಮಾಗಿ ಗೊಬ್ಬರ ಮಾಡ್ಕೋಬಹುದು. ಇದಕ್ಕೆ ಸರ್ ನೀವು ಎಷ್ಟಪ್ಪ ಮರ ಹಾಕಿದ್ರು ಹೋಗುತ್ತೆ, ಇಷ್ಟಪ್ಪ ಮರ ಹಾಕಿದ್ರು ಆರಾಮ ನಿಮ್ಗೆ ಫುಲ್ ಪುಡಿಯಾಗಿ ಬಿದ್ಬಿಡುತ್ತೆ, ಮುಂದೆ ಬಂದ್ಬಿಡುತ್ತೆ. ನೀವು ಆರಾಮಾಗಿ ಎತ್ತಿ ತೋಟಕ್ಕೆ ಹಾಕಿದ್ರೆ ಗೊಬ್ಬರ ಆಗಿರುತ್ತೆ ನಿಮ್ಗೆ. ಈಗ ತಗೊಂಡು ಆಚೆ ಬೇಲಿ ಎಷ್ಟು ಬೆಂಕಿ ಹಾಕೋ ಬದಲು ಆರಾಮ ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ಗಿಡಗಳಿಗೆ ಪೌಷ್ಟಿಕಾಂಶನೂ ಸಿಗುತ್ತೆ ಆರಾಮಾಗಿ. ಬೆಸ್ಟ್ ಇದು ಅಂದ್ರೆ ನಾವು ಆ ಗಿಡ ಕಟ್ ಮಾಡಿ ಅದು ತಗೊಂಡೋಗಿ ಬೇರೆ ಕಡೆ ಬದಿಗೆ ಹಾಕೋ ಬದಲು ಇದು ತೋಟದೊಳಗಡೆ ನೀವು ಎಲ್ಲಿ ಕಟ್ ಮಾಡ್ತೀವಿ ನಿಲ್ಸ್ಕೊಂಡು ಹೊಡೆದ್ಬಿಟ್ಟು ಬೇಕಾದ್ರೆ ತೋಟಕ್ಕೆ ಹಾಕೊಂಡ್ರೆ ಗೊಬ್ಬರನೂ ಆಗುತ್ತೆ ನಿಮ್ಗೆ. ಇದು ಬಂದು ಸರ್ ಇದರಲ್ಲಿ 13 HP ಬರುತ್ತೆ. 13 HP ಅಂದ್ರೆ ನೀವು ಫುಲ್ ದಪ್ಪಾಗಿ ಇಷ್ಟಪ್ಪ ಮರ ಎಲ್ಲ ಹೊಡಿಬೋದು ಆರಾಮ. ಇದ್ರಲ್ಲಿ ಸಣ್ಣ ಪುಟ್ಟ ಹೊಡ್ಕೊಂಡು 13 HP ಸ್ಟಾಕ್ ಇಲ್ಲ, ಸದ್ಯ ಖಾಲಿ ಆಗಿದೆ. ಇದು ಬಂದು ಸರ್ ನಿಮ್ಗೆ 33,000 ರೂಪಾಯಿ ಆಗುತ್ತೆ. ಇದು ನೀವು ಒಂದು ಮಿನಿಮಮ್ 1 ಗಂಟೆ ಹೊಡಿ 1 ಲೀಟರ್ ಹಾಕೊಂಡ್ರೆ. ನೀವು ಬೇಕಾದ್ರೆ ಬೇರೆ ಬಾಡಿಗೆ ಗಿಡಿಗೆ ಅಕ್ಕಪಕ್ಕ ತೋಟ ಇರ್ತವೆ, ಎಳಮಟ್ಟೆ ಇರುತ್ತೆ, ಅಂತವ್ರಿಗೆಲ್ಲ ಆರಾಮಾಗಿ ತಗೊಂಡೋಗಿ ಕೊಟ್ರೆ ಗಂಟೆಗೆ ಇಷ್ಟು ಮಾತಾಡ್ಕೊಂಡು ನೀವು ಆರಾಮ ಹೊಡಿಬೋದು. ಅಂದ್ರೆ ಏನು ಹೀಟ್ ಆಗಿ ಆಫ್ ಆಗೋದು? ಹೀಟ್ ಆಗಿ ನೀವು ಮಿನಿಮಮ್ 5 ಅವರ್ ಕೆಲಸ ಮಾಡೋದು ಏನು ಹೀಟ್ ಆಗಲ್ಲ. ನೀವು ಮಿನಿಮಮ್ 7 ಅವರ್ ಕೆಲಸ ಮಾಡ್ಬೋದು, ಪ್ರಾಬ್ಲಮ್ ಬರಲ್ಲ ಸರ್. ಮೇನ್ ಅಂದ್ರೆ ಎಲ್ಲದಕ್ಕೂ ಸರ್ ಪ್ರತಿಯೊಂದು ಇಂಜಿನ್ ತಗೊಂಡ್ರೆ ನೀವು ಆಯಿಲ್ ಮೇಂಟೈನ್ ಮಾಡ್ಬೇಕು. ಆಯಿಲ್ ಒಂದು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಯಾವ ಇಂಜಿನ್ ಕಂಪ್ಲೇಂಟ್ ಬರಲ್ಲ ಸರ್. ಈಗ ಹಸು ಗಿಸು ಇರುತ್ತೆ, ಈಗ 2 ಹಸು 3 ಹಸು ಇದ್ರೆ 1 SP ಚಾಪ್ ಕಟ್ಟರ್ ಬರುತ್ತೆ. ಇದ್ರಾಗಾದ್ರೆ ನೀವು 2 ಹಸು 3 ಹಸು ಆರಾಮ ಮೇಂಟೈನ್ ಮಾಡ್ಕೋಬಹುದು. ಈಗ ಚಿಕ್ಕ ಜೋಳ ಎಲ್ಲ ಇರುತ್ತೆ, ಇಲ್ಲಿ ಲಾಸ್ ಹಾಕಿದ್ರೆ ನಿಮ್ಗೆ ಲಾಸ್ ಬಂದ್ಬಿಡುತ್ತೆ. ಸಣ್ಣ ಕಟ್ಟಾಗಿ 1/2 ಇಂಚ್ ಎಲ್ಲ ಬಂದ್ಬಿಡುತ್ತೆ. ನೀವೀಗ ಫುಲ್ ಹಂಗೆ ಜೋಳ ಹಾಕಿದ್ರೆ ಹಸಗಳು ಹಂಗೆ ಬಿಟ್ಟಿರ್ತದೆ ಕಡ್ಡಿ ಎಲ್ಲ. ಇದು ಹಾಕ್ಬಿಟ್ರೆ ನೀವು ಫುಲ್ ಹಾಕ್ಬಿಟ್ರೆ ವೇಸ್ಟ್ ಹಾಕಲ್ಲ, ಫುಲ್ ತಿನ್ಬಿಡುತ್ತೆ. ಈಗ ಸರ್ 10 ಹಸು 15 ಹಸು ಮೇಂಟೈನ್ ಮಾಡ್ಬೇಕು ಅಂದ್ರೆ ದೊಡ್ಡದು ಇದು ಬರುತ್ತೆ. ಇದರಲ್ಲಿ ಪ್ಲಸ್ ಗೇರ್ ಸಿಸ್ಟಮ್ ಬರುತ್ತೆ, 1/2 ಇಂಚ್ ಬರುತ್ತೆ, 1 ಇಂಚ್ ಬರುತ್ತೆ. ಇದು ನೀವು ಅಲ್ಲ ಇಟ್ಬಿಟ್ರೆ ಸಾಕು ಸರ್, ಇಲ್ಲಿಗೆ ಆಟೋಮೆಟಿಕ್ ಒಳಗಡೆ ಅದೇ ಹೇಳ್ಕೊಳುತ್ತೆ. ನಿಮ್ ಫುಲ್ ಇದು 3 HP ಇಂಜಿನ್ ಬರುತ್ತೆ, ಡಬಲ್ ಗೇರ್ ಬರುತ್ತೆ ಸರ್. ನೀವು ಆರಾಮಾಗಿ ಕ್ಯಾರಿನೂ ಮಾಡ್ಬೋದು, ವೀಲ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ತಿಳ್ಕೊಂಡು ಹೋಗ್ಬೋದು ನೀವು. ಇದರಲ್ಲಿ ನೀವು 10 ಹಸುವಿಂದ 15 ಹಸು ತನಕ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಈಗ ಕುಡ್ಲಲ್ಲಿ ತಗೊಂಡು ಕೊಚ್ಚ ಹಾಕಾಗಲ್ಲ. ಅಂದ್ರೆ ಇದ್ರೊಳಗಡೆ ಒಂದು ಅರ್ಧ ಗಂಟೆ ಹೊಡೆದ್ಬಿಟ್ರೆ ಸಾಕು, ಫುಲ್ ನಿಮ್ಗೆ 10 ಹಸುವಿಂದ 15 ಹಸುಗೆ ಮೇಂಟೈನ್ ಆಗ್ಬಿಡುತ್ತೆ ಸರ್. ಇದು ಗೊಬ್ಬರ ಮಾಡೋ ಇದು ಅಡಿಕೆಗರಿ ತೆಂಗಿನಗರಿ ಎಲ್ಲ ಹೊಡೆಯೋ ಮಿಷಿನ್ ಸರ್. ಇವರು ರೈತರು ಈಗ ನಾವು ರೋಟೋವೇಟ್ರದ್ದು ಡೆಮೋ ತೋರಿಸಿದ್ವಲ್ಲ, ಅವ್ರು ತೋರ್ತಾರೆ ಇವರು. ಈಗ ಅವರು ಹಸುಗೆ ಮೇವು ಹೊಡಿಬೇಕು ಅಂತ ಹೇಳ್ಬಿಟ್ಟು ಜೋಳ ತಗೊಂಡ್ಬಂದಿದ್ದಾರೆ. ಇದು ಜೋಳ ಹೊಡಿತಾರಂತ ಈಗ ಅವರು. ಇದರಲ್ಲಿ ಸರ್ 2 in 1 ಕೆಲಸ ಮಾಡ್ಕೊಬೋದು. ನೀವು ತೋಟದಲ್ಲಿ ಗೊಬ್ಬರನೂ ಮಾಡ್ಕೋಬಹುದು, ಹಸು ಮೇವು ಗೀವು ಎಲ್ಲ ಹೊಡ್ಕೋಬಹುದು ನೀವು ಒಂದೇ ಸಲ. ಇದು ಸರ್ ಅದು ಬೇರೆ ಬೇರೆ ಸಪ್ರೇಟ್ ಮಿಷಿನ್ ತಗೊಳ್ಳೋ ಬದಲು ಇದೊಂದು ಬಂಡವಾಳ ಹಾಕೊಂಡ್ರೆ ನೀವು ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ಹಸು ಮೇವೂ ಆಗುತ್ತೆ. ಎರಡು ಒಂದೇ ಕೆಲಸ ಆರಾಮ ಮಾಡ್ಕೊಂಡು ಒಂದೇ ಮಿಷಿನಲ್ಲಿ ಸರ್.
ಡೆಮೋ ಸರ್ ಇದು ಬಂದು ಹಸುಗೆ ಸರ್ ಮಿಲ್ಕಿಂಗ್ ಮಿಷಿನ್. ಇದು ನೀವು ಮಿನಿಮಮ್ ಅಂದ್ರೆ 10 ಸಾವಿರ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಇದು ಬಂದು ನಿಮಗೆ 33,000 ರೂಪಾಯಿ ಆಗುತ್ತೆ. ಅದು ಚಾಫ್ ಕಟ್ರ್ ಬಂದು ನಿಮ್ಗೆ 28,000 ರೂಪಾಯಿ ಆಗುತ್ತೆ. ಯಾವುದು ಇದು ಸರ್ ಇದು ಬಂದು ನಿಮ್ಗೆ 28,000 ರೂಪಾಯಿ ಆಗುತ್ತೆ. ಹಸು ಮೇವು ಕಟ್ ಮಾಡೋದು. ಹಸು ಹಾಲು ಕರೆಯೋದು ನಿಮ್ಗೆ ಇದರಲ್ಲಿ ಸರ್, ಇದರಲ್ಲಿ ವೆರೈಟಿ ಇದೆ. ಅವ್ರ ಕಸ್ಟಮರ್ ಯಾವ್ದು ಕೇಳ್ತಾರೋ ಇಂಥದ್ದು ಬೇಕು ಸರ್ ಅಂತಂದ್ರೆ ನಾವು ಅದನ್ನೇ ತರಿಸ್ಕೊಡ್ತೀವಿ. ಅಂದ್ರೆ ಇದರಲ್ಲಿ ಜನರೇಟರ್ ಬರುತ್ತೆ, ಪ್ಲಸ್ ವಾಷಿಂಗ್ ಬರುತ್ತೆ, ಇಲ್ಲ ಬರೀ ಮಿಲ್ಕಿಂಗ್ ಬರುತ್ತೆ, ಬರೀ ಹಾಲು ಕರೆಯುತ್ತೇನೋ. ಇದಕ್ಕೆಲ್ಲ ಕರೆಂಟ್ ಬೇಕಲ್ವಾ? ಪೆಟ್ರೋಲ್ ಇದು ಕರೆಂಟ್ ಇನ್ ಸರ್. ಇದು ಕರೆಂಟ್ ಹಾಫ್ HP ಮೋಟರ್ ಬರುತ್ತೆ. ಇದು ಕರೆಂಟ್ ಇಂದು. ಇದ್ರಲ್ಲಿ ಪೆಟ್ರೋಲ್ ಸಿಗುತ್ತೆ. ಓಕೆ. ಆಮೇಲೆ ಇದರಲ್ಲಿ ಸರ್ ವಾಷಿಂಗ್ ಎಲ್ಲ ಮಾಡ್ತಾರೆ. ಹಸು ತೊಳೆಯೋಕೆಲ್ಲ ಬೇಕಲ್ಲ, ನಿಮ್ಗೆ ಹಸು ತೊಳೆಯೋದು ಎಲ್ಲ ಬರುತ್ತೆ ಪ್ರತಿಯೊಂದು. ಸರ್ ಈ ಗಾಡಿಗೆ ಈಗ ದೂರ ತಗೊಂಡೋಗ್ಬೇಕು ಅನ್ಕೊಂತೀರಾ, ಓಕೆ, ಅಂತ ಟೈಮಲ್ಲಿ ಇದು ಟ್ರಾಲಿ ಹಾಕೊಂಡು ಆರಾಮಾಗಿ ಅದು ಹಿಂದೆ ಹೋಗೋ ಬದಲು ಇದು ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಮತ್ತೆ ಇನ್ನೊಂದ್ ಕಡೆ ಹೋಗ್ಬೋದು ಆರಾಮಾಗಿ. ಸರ್ ಇದು ಬಂದು ನಿಮ್ಗೆ ಸರ್ ಈಗ ಕಾಳುಗಳು ಒಂದೊಂದೇ ನಾವು ಹಾಕ್ಬೇಕು ಅಂದ್ರೆ ಲೇಬರ್ ಜಾಸ್ತಿ ಬೇಕಾಗ್ತಾರೆ. ಹೌದೌದು. ಈಗ ಆರಾಮಾಗಿ ಇದ್ರೊಳಗಡೆ ಟ್ಯಾಂಕಲ್ಲಿ ಫಿಲ್ ಮಾಡ್ಬಿಟ್ರೆ ಈ ಜೋಳ ಆಗ್ಲಿ, ಮಿಸ್ಕಿನ್ ಜೋಳ, ತೊಗರಿ ಕಾಳು, ಅವರೆಕಾಳು ಯಾವುದೇ ಆಗಲಿ ಕಾಳುಗಳು ಇವು ಆರಾಮಾಗಿ ಇದ್ರೊಳಗೆ ಲೋಡ್ ಮಾಡ್ಕೊಂಡು ಒಬ್ಬರೇ ಕೆಲಸ ಆರಾಮಾಗಿ ಮಾಡ್ಬೋದು. ಒಂದು ಎಕರೆ ಇದ್ರೂ ಆರಾಮ ಮಾಡ್ಬೋದು. ಒಂದು ಎಕರೆಗೆ ಏನಿಲ್ಲ ಮಿನಿಮಮ್ ಒಂದು 4-5 ಜನ ಆಳುಗಳು ಬೇಕಾಗ್ತದೆ. ಅದ್ರ ಬದಲು ಇದೊಂದು ಮಿಷಿನ್ ಇಟ್ಕೊಂಡ್ರೆ ನೀವು ಅವ್ರಿಗೆ ಕೂಡ ಕೂಲಿ ನೀವು ಆರಾಮಾಗಿ ನೀವು ಕೆಲಸಗಳು ಮಾಡ್ಕೊಬೋದು ನೀವು. ಈ ಸರ್ ಇದು ಬಂದು ನಿಮಗೆ 9,500 ರೂಪಾಯಿ ಆಗುತ್ತೆ. ಓಕೆ. ನೀವು 1/2 ಇಂಚ್ಗೂ ನೀವು ಅರ್ಧ ಅಡಿಗೂ ಹಾಕೊಬೋದು. ಇದು 1 ಅಡಿ ಸಾಲು ಮಾಡ್ಕೊಬೋದು ಆರಾಮಾಗಿ. ನಿಮ್ಗೇನು ಆ ಲೇಬರ್ದು ಅವಶ್ಯಕತೆನೇ ಇರಲ್ಲ ಇದೆಲ್ಲ ಮಾಡಿಕೊಂಡ್ಬಿಟ್ರೆ. ಈಗ ಲೇಬರ್ ಬೇರೆ ಸಿಗೋದೇ ಇಲ್ಲ ಸರ್ ಹೇಳ್ಬೇಕಂದ್ರೆ. ಸರ್ ಹಂಗಾಗಿ ಒಬ್ರೇ ಒಂದ್ ಮ್ಯಾನ್ ಆರ್ಮಿ ತರ ಮನೇಲಿ ಇಬ್ಬರಿದ್ರೆ ಸಾಕು ಸರ್, ಆರಾಮಾಗಿ ಕೆಲಸ ಮಾಡ್ಕೋಬಹುದು. ಓಕೆ. ಸರ್ ಈಗ ಇದು ಗುಂಡಿ ಹೊಡೆಯೋ ಮಿಷಿನ್ ಇದು. ಈಗ ನೀವು ಬಾಳೆಗೆ, ಅಡಿಕೆಗೆ, ತೆಂಗುಗೆ ಪ್ರತಿಯೊಂದಕ್ಕೂ ಗುಂಡಿ ಹೊಡಿಬೇಕಾಗುತ್ತೆ. ಅಂತ ಟೈಮಲ್ಲಿ ನೀವು ಈ ಮಿಷಿನ್ ಇಕ್ಕೊಂಬಿಟ್ರೆ ಈಗ ಗುಂಡಿಗಳು ತೆಗಿಯಕ್ಕೆ ಯಾರೋ ಲೇಬರ್ಸ್ಗಳು ಬರಲ್ಲ. ಹೌದು. ಅಂತ ಟೈಮಲ್ಲಿ ನೀವು ಇದೊಂದು ಮಿಷಿನ್ ಇಕ್ಕೊಂಬಿಟ್ರೆ ಸಾಕು. ನೀವು ಇರೋ ಮಿಷಿನ್ ಇರೋವರೆಗೂ ಕೆಲಸ ಮಾಡ್ಕೊಂಡು ನೀವು ಮಿನಿಮಮ್ ಅಂದ್ರೆ ಮಿಷಿನ್ ಅಂದ್ರೆ 4ರಿಂದ 5 ವರ್ಷ ಆರಾಮಾಗಿ ಕೆಲಸ ಮಾಡೋದು. ಯಾರು ಲೇಬರ್ ಹುಡುಕೋ ಅವಶ್ಯಕತೆನೇ ಇರಲ್ಲ. ಇದರಲ್ಲಿ ನಿಮ್ಗೆ 12 ಇಂಚ್ ತಕ ಬರುತ್ತೆ, 1 ಅಡಿ ಬಿಟ್ಟು ಬರುತ್ತೆ, 8 ಇಂಚ್ ಬಿಟ್ಟು ಬರುತ್ತೆ, 6 ಇಂಚ್ ಬರುತ್ತೆ, 3 ಇಂಚ್ ಬರುತ್ತೆ. ನಿಮ್ಗೆ ಯಾವ ಬಿಟ್ಟು ಬೇಕಾದ್ರೂ ಸಿಗುತ್ತೆ ಮಿಷಿನ್ಗೆ. ಸರ್ ಈ ಮಿಷಿನ್ ಬಂದು ನಿಮಗೆ 82 cc ಬರುತ್ತೆ. ಓಕೆ. ಎಲ್ಲ 71 cc ಬರುತ್ತೆ, ಇದು 82 cc ಬರುತ್ತೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು 22,500 ರೂಪಾಯಿ ಆಗುತ್ತೆ. ಇದರಲ್ಲಿ ಚಿಕ್ಕದು ಎಲ್ಲ ಬರುತ್ತಲ್ಲ? ಸರ್ ಚಿಕ್ಕದು ಬರುತ್ತೆ, ಇನ್ನು ಕಡಿಮೆ ಸಿಸಿದು 52 cc ಬರುತ್ತೆ. ಓಕೆ. ಅಂದ್ರೆ ಈಗ ನೀವು 12 ಇಂಚ್ ಬಿಟ್ಟು ಹಾಕ್ಬೇಕು, 1 ಅಡಿ ಬಿಟ್ಟು ಹಾಕ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 71 cc ಇಲ್ಲ 82 cc ತಗೋಬೇಕು. ಹೌದು. ನೀವು ಆರಾಮಾಗಿ ಯಾವ ಲೇಬರ್ಗೂ ಹುಡುಕ್ತಂಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ನಮ್ಮ ಮನೆ ಕೆಲಸ ನಾವೇ ಆರಾಮಾಗಿ ಮಾಡ್ಕೊಬೋದು ಸರ್. ಈಗ ಇನ್ನೊಬ್ರನ್ನ ಕರೆಯೋ ಅವಶ್ಯಕತೆನೇ ಇರಲ್ಲ ನಮಗೆ. ಇದೆಲ್ಲ ಗ್ರಾಸ್ ಕಟಿಂಗು. ಸರ್ ಸರ್ 52 cc ಅಂತ ಹೇಳಿದ್ನಲ್ಲ, ಇದು ನಿಮಗೆ 10 ಇಂಚ್ ಬಿಟ್ಟು ಮಾತ್ರ ಹಾಕ್ಬೋದು, 8 ಇಂಚ್ ಮಾತ್ರ ಹಾಕ್ಬೋದು ಇದಕ್ಕೆ. ಇದು ಬಂದು ನಿಮ್ಗೆ 52 cc ಬರುತ್ತೆ. ಇದು ನಿಮಗೆ ತುಂಬಾ ಕಡಿಮೆನೂ ಆಗುತ್ತೆ ಪ್ರೈಸ್. ಇದು ನಿಮ್ಗೆ 15,500 ಸಿಕ್ಬಿಡುತ್ತೆ. ಅದು 22,000 ರೂಪಾಯಿ ಆಗುತ್ತೆ. ಇದು 52 cc ನಿಮ್ಗೆ 15,500 ರೂಪಾಯಿ ಆಗುತ್ತೆ. ಎಲ್ಲ ನೀವು ಹೇಳ್ತಾರೆ ನೆಗೋಷಿಯಬಲ್ ಅಲ್ಲ? ಇದು ಕಡಿಮೆ ಮಾಡ್ಕೊಡ್ತೀವಿ ಸರ್. ನಾವು ಯಾವ ಬಂದು ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಅಷ್ಟೇ. ಈಗ ಕಸ್ಟಮರ್ ಹೇಳ್ಬೇಕಲ್ಲ ಸರ್, ಅವ್ರು ಬಂದ್ಮೇಲೆ ನಾವು ವಾಪಸ್ ಕಳ್ಸೋದು ಇಲ್ಲ. ಓಕೆ. 500 ರೂಪಾಯಿ ನಮ್ದೇ ಹೋಗ್ಬೋದು, ಇಲ್ಲ ಅವ್ರು 500 ರೂಪಾಯಿ ನಮಗೆ ಲಾಭ ಸಿಗ್ಬೋದು ಅಷ್ಟೇ. ನಾವು ಯಾರನ್ನೂ ವಾಪಸ್ ಕಳ್ಸಕ್ಕೆ ಇಷ್ಟನೂ ಕೊಡಲ್ಲ, ಕಳ್ಸೋದಿಲ್ಲ ಸರ್. ಅದರಲ್ಲೇ ಬೇಕು ಅಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ 71 cc ಸಿಗುತ್ತೆ ಸರ್. ಓಕೆ. ಫಾರ್ಮರ್ ಕ್ರಾಫ್ಟ್ ಅಲ್ಲಿ ಅದು 52 cc ಬಂದು 15,500. ಇದು 72 cc ಬಂದಿದ್ದು 20,500 ರೂಪಾಯಿ ಆಗುತ್ತೆ. ಅದೇ ಇದಕ್ಕೆ ನೀವು 12 ಇಂಚ್ ಬಿಟ್ಟು ಹಾಕೋಬಹುದು. ಓಕೆ. ಇದ್ರ ನೀವು ಪ್ರತಿಯೊಂದು ಗುಂಡಿ ಎಲ್ಲ ಬಾಳೆಗಾಗ್ಲಿ, ತೆಂಗು, ಅಡಿಕೆ, ನೀವು ಯಾವುದೇ ಗುಂಡಿ ಹೊಡಿಬೇಕು, ಚಿಕ್ಕ ಸಸಿ ಹೊಡಿಬೇಕು, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇದಕ್ಕೂ 3 ಇಂಚ್ ಬಿಟ್ಟೆಲ್ಲ ಹಾಕೊಬೋದು. ಮತ್ತೆ ಗ್ರಾಸ್ ಕಟರ್ ಬಂದು ನಿಮಗೆ 4 ಸ್ಟ್ರೋಕ್ ಇದೆ, 2 ಸ್ಟ್ರೋಕ್ ಇದೆ. ಇದು GT ಶಕ್ತಿ ಅಂತ ಸರ್, 4 ಸ್ಟ್ರೋಕ್ ಇಂಜಿನ್ ಇದು. ಇದು ಬಂದು ಪ್ರೈಸ್ ನಿಮಗೆ 17,000 ರೂಪಾಯಿ ಆಗುತ್ತೆ. ಓಕೆ. ಓಕೆ. ಇದು ನಿಮಗೆ RPM ಕಡಿಮೆ ಬರುತ್ತೆ. ಅಂದ್ರೆ 4 ಸ್ಟ್ರೋಕ್ ಇರೋದ್ರಿಂದ RPM ಸ್ವಲ್ಪ ಕಡಿಮೆ ಇರುತ್ತೆ. 2 ಸ್ಟ್ರೋಕ್ ತೊಗೊಂಡ್ರೆ ನಿಮ್ಗೆ RPM ಜಾಸ್ತಿ ಇರುತ್ತೆ. ಇದರಲ್ಲಿ ನೀವು ಮಾಮೂಲಿ ಗ್ರಾಸ್ ಕಟಿಂಗು, ಈಗ ಭತ್ತ ಗಿತ್ತ ಎಲ್ಲ ಕಟ್ ಮಾಡಬೇಕು ಅಂತ ಟೈಮಲ್ಲಿ ಭತ್ತ ಕಟ್ ಮಾಡ್ಬೋದು, ಹೊಲ ಕಟ್ ಮಾಡ್ಬೋದು. ಈಗ ಚಿಕ್ಕ ಪುಟ್ಟ ಈಗ ರೋಟಾವೇಟರ್ ಬಂದಿದೆ ಸರ್, ಅದಕ್ಕೋಸ್ಕರ ಈ ಥರ ರೋಟಾವೇಟರ್ನು ಬಂದಿದೆ. ಎಲ್ಲ ಬ್ರೆಸ್ ಕಟ್ ಹಾಕೋ ರೋಟಾವೇಟರ್ಗಳು ಬಂದಿದೆ. ಅದಕ್ಕೆ ಹಾಕೋಬೋದಾ? ಸರ್ ಅದಕ್ಕೂ ಹಾಕೋಬೋದು. ಈಗ ಅಕ್ಕಪಕ್ಕ ಚಿಕ್ಕ ಗಿಡ ಸಂದಿ ಎಲ್ಲ ಕಳೆ ಇರುತ್ತೆ, ಆರಾಮಾಗಿ ಇದರಲ್ಲಿ ನೀವು ಆರಾಮಾಗಿ ಹೊಡ್ಕೋಬೋದು. ಸೊ ಅದು ವೆಯ್ಟ್ ಕ್ಯಾರಿ ಇಟ್ಕೊಳಕ್ ಆಗುತ್ತೆ ನಾವು? ಸರ್ ಅದು ಕೆಳಗಡೆ ಬಿಟ್ಟ ಮೇಲೆ ನಿಮಗೆ ವೆಯ್ಟ್ ಕಾಣಿಸೋದೇ ಇಲ್ಲ. ಇದನ್ನ ಕೆಳಗಡೆ ಬಿಟ್ಬಿಡೋದು? ಬಿಟ್ಟ ಮೇಲೆ ವೆಯ್ಟ್ ಕಾಣಿಸೋದೇ ಇಲ್ಲ. ಸೊ ಉಳ್ಕೊಂಡು ಹೋಯ್ತಾ ಇರುತ್ತೆ ಅದ್ರ ಪಾಡಿಗೆ. ಅದು ನಮ್ಗೆ ವೆಯ್ಟ್ ಅನ್ಸಲ್ಲ ಸರ್. ನಾವು ಲಿಫ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ವೆಯ್ಟ್ ಅನ್ಸುತ್ತೆ. ಹೌದು. ನೀವು ನೆಲ ಬಿಟ್ಟ ಮೇಲೆ ನಿಮ್ಗೆ ವೆಯ್ಟೇ ಕಾಣಿಸಲ್ಲ. ಅದು ಜಸ್ಟ್ ಉಳ್ಕೊಂಡು ಹೋಗ್ತಾ ಇದೆ, ಜಸ್ಟ್ ಉಳ್ಕೊಂಡು ಹೋಗೋದಷ್ಟೇ ಸರ್. ಸರ್ ಇದು ಬಂದು ನಿಮ್ಗೆ ಆದಿಯೋಗಿ ಅಂತ ಬರುತ್ತೆ ಸರ್. ಇದಕ್ಕೆ ಒರಿಜಿನಲ್ ಕಾರ್ಬೋರೇಟರ್ ಬಂದಿರುತ್ತೆ. ಇದಕ್ಕೆ
ವಾಲ್ಬ್ರೋ ಒರಿಜಿನಲ್ ಕಾರ್ಬೇಟರ್ ಬರುತ್ತೆ ಸರ್. ಇದು ಲೋಕಲ್ ಕಾರ್ಬೇಟರ್ ಬಂದಿರಲ್ಲ, ಒರಿಜಿನಲ್ ವಾಲ್ಬ್ರೋ ಕಾರ್ಬೇಟರ್ ಬಂದಿರುತ್ತೆ. ಇದು ಬಂದು ಪಕ್ಕ 52 cc ಬರುತ್ತೆ. ಇದು ವಾಲ್ಬ್ರೋ ಅವ್ರದ್ದೇ ಮಿಷಿನ್ ಕಾರ್ಬೇಟರ್, ವಾಲ್ಬ್ರೋ ಒರಿಜಿನಲ್ ಕಾರ್ಬೇಟರ್. ಇದು ಸರ್ ತುಂಬಾ ಲೋ ಪ್ರೈಸ್ ಇಟ್ಟಿದ್ದೀವಿ ನಾವು. ಬರೀ ನಾವು 14,000 ಕೊಡ್ತಿದ್ದೀವಿ ಅಷ್ಟೇ. ಇದು ಒರಿಜಿನಲ್ ಕಾರ್ಬೇಟರ್ ಬಂದ್ರೆ ನಿಮಗೆ 4,500 ರೂಪಾಯಿ ಆಗುತ್ತೆ ಬರೀ ಕಾರ್ಬೇಟರ್. ಹಾಂ ಸರ್, ನಾವಿದು ಬರೀ ತುಂಬಾ ಕಡಿಮೆ ಒರಿಜಿನಲ್ ಕಾರ್ಬೇಟರ್ ಹಾಕ್ಬಿಟ್ಟು ತುಂಬಾ ಕಡಿಮೆ ಕೊಡಿಸ್ತೀವಿ. ಬರೀ 14,500 ಕೊಡ್ತಿದ್ದೀವಿ ಸರ್. ಅದಕ್ಕಿಂತ ನಿಮಗೆ ಸ್ವಲ್ಪ ಕಡಿಮೆ ಇರಲಿ ಅಂದ್ರೆ ಸರ್, ಇದಕ್ಕೆ ಇದು ಆಫರ್ ಇದೆ. ವಿಮ್ಯಾಕ್ ಅಂತ ಹೇಳ್ಬಿಟ್ಟು 22,000 ರೂಪಾಯಿ ಸರ್ ಇದು. ಇದಕ್ಕೆ ಸರ್ ನಿಮಗೆ ವಾಟರ್ ಪಂಪು, ಇದಕ್ಕೆ ಹೆಲ್ಮೆಟು, ಆಮೇಲೆ ರೋಟಾವೇಟ್ರು, ಆಮೇಲೆ ಇದೊಂದು ವಾಟರ್ ಪಂಪ್ ಬರುತ್ತೆ, ಆಮೇಲೆ ಇದಕ್ಕೆ ಭತ್ತ ಕುಯ್ಯೋಕ್ಕೆ ಗಾರ್ಡು, ಆಮೇಲೆ ಶೂಸು, ಸ್ಪೆಕ್ಸು, ಹೆಲ್ಮೆಟು ಪ್ರತಿಯೊಂದು ಬರುತ್ತೆ. ಇದೊಂದು ಮಿಷಿನ್ ಮಾತ್ರ ಸರ್. ನೀವು ಯಾವ ಬೇಸ್ ಕಡೆ ತೊಗೊಂಡ್ರೆ ನಿಮ್ಗೆ ಇಷ್ಟೊಂದು ಐಟಮ್ ಕೊಡೋಲ್ಲ. ಇದೊಂದಕ್ಕೆ ಮಾತ್ರ ಫುಲ್ ಆಫರ್ ಇದೆ. ಅದಕ್ಕೆ ಏನೇನು ಅಸೆಸರೀಸ್ ಬೇಕೋ ಪ್ರತಿಯೊಂದು ಕೊಡ್ತೀವಿ. ಇದಕ್ಕೆ ಚೈನ್ಸ್ ಎಲ್ಲ ಬರುತ್ತೆ ಸರ್, ಮರ ಕುಯ್ಯೋದು. ಆರಾಮ ಮರ ಕುಯ್ಯೋದು, ಚಿಕ್ಕ ಚಿಕ್ಕ ಹೈಟಲ್ಲಿ ಕೊಂಬೆಗಳಿರುತ್ತೆ, ತ್ಯಾಗೋದು ಮರ ಇರುತ್ತೆ. ಅಂಥ ಟೈಮ್ಗಳು ಆರಾಮಾಗೆ ಚಿಕ್ಕದು ಕಡ್ಡಿ ಗಿಡ್ಡಿ ಎಲ್ಲ ಕಟ್ ಮಾಡೋಕೆ ಚೈನ್ಸ್ ಏನೋ ಬರುತ್ತೆ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.